ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಮಂಗಳೂರು ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಕುಸಿದು ಬಿದ್ದಿದೆ. ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದ್ ಆಗ್ಬಿಟ್ಟಿದೆ ಈಗ. ಆದ್ದರಿಂದ ಒಂದೇ ರಸ್ತೆಯಲ್ಲಿ ಎರಡೂ ಕಡೆಯ ಸಂಚಾರಗಳಾಗ್ತಾ ಇದ್ದು ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಮಂಗಳೂರು ಮೂಡುಬಿದಿರೆ ಕಾರ್ಕಳ ಸಂಪರ್ಕಿಸುವಂತಹ ರಸ್ತೆ ಇದು. ವಾಹನ ಸವಾರರಲ್ಲಿ ಆತಂಕ ಮನೆ ಮಾಡಿದೆ. ಅಲ್ಲದೆ ಗುಡ್ಡದ ಮೇಲ್ಭಾಗದಲ್ಲಿ 100ಕ್ಕೂ ಹೆಚ್ಚು ಮನೆಗಳಿದ್ದು ಅಲ್ಲೂ ಕೂಡ ಅಪಾಯ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಸಂಜೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಭಾರಿ ಅನಾಹುತ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು. ನಿನ್ನೆ ಸಂಪೂರ್ಣವಾಗಿ ಪಂಪವೆಲ್ ವೃತ್ತ ಜಲಾವೃತವಾಗಿರುವಂತದ್ದು. ಆದ್ರೆ ತಡರಾತ್ರಿ ಮಂಗಳೂರಿನ ಹೊರವಲಯದ ವಾಮಂಜೂರಿನ ಕೆತ್ತಿಕಲ್ನಲ್ಲಿ ಸಂಪೂರ್ಣವಾಗಿ ರಸ್ತೆಗೆ ಗುಡ್ಡ ಕುಸಿತವಾಗಿರುವಂತದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇದು ಮಂಗಳೂರಿನ ಹೊರವಲಯದ ವಾಮಂಜೂರು ಭಾಗದ ಕೆತ್ತಿಕಲ್ ಪ್ರದೇಶ. ಇದು ರಾಷ್ಟ್ರೀಯ ಹೆದ್ದಾರಿ 169 ರಾಷ್ಟ್ರೀಯ ಹೆದ್ದಾರಿ. ಇದು ಮಂಗಳೂರು ಕಾರ್ಕಳ ಮೂಡುಬಿದ್ರೆ ಬಳಿಕ ಸೋಲಾಪುರ ಇದು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಆಗಿರುವಂತದ್ದು. ನಿರಂತರವಾಗಿ ಈ ಭಾಗದಲ್ಲಿ ರಸ್ತೆಯಲ್ಲಿ ವಾಹನ ದಟ್ಟಣೆ ಯಾವತ್ತೂ ಜಾಸ್ತಿ ಇರ್ತದೆ. ಈ ಭಾಗದಲ್ಲಿ ನಿನ್ನೆ ತಡರಾತ್ರಿ ಸುರಿದಂತಹ ಮಳೆಗೆ ಕೆತ್ತಿಕಲ್ನ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದಂತಹ ಗುಡ್ಡ ಕುಸಿತವಾಗಿರುವಂತದ್ದು. ಕಳೆದ ಬಾರಿ ಕೂಡ ಇದೇ ಪ್ರಮಾದ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಈ ಭಾಗದ ಸ್ವಲ್ಪ ಕೆಳಭಾಗಕ್ಕೆ ಗುಡ್ಡ ಕುಸಿದು ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿತ್ತು. ಜೊತೆಗೆ ಅಲ್ಲಿ ಮೇಲ್ಭಾಗದ ಜನರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅಪಾಯದ ಸ್ಥಿತಿಯಲ್ಲೂ ಕೂಡ ಇತ್ತು. ಆದ್ರೆ ಎಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟು ಮುಂದಿನ ವರ್ಷ ಇಂತಹ ಆಗುದಿಲ್ಲ, ಮಳೆಗಾಲ ಮುಗಿಯುವ ಒಳಗಾಗಿ ನಾವು ಇದನ್ನು ಸರಿ ಮಾಡ್ತೇವೆ ಅಂತ ಹೇಳುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಮೇಲ್ಭಾಗದ ಜನರನ್ನು ಬೇರೆ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವ ಕೆಲಸ ಕಾರ್ಯಗಳು ಕೂಡ ನಡೆದಿತ್ತು. ಆದ್ರೆ ಈ ವರ್ಷ ಕೂಡ ಇದೇ ಅನಾಹುತ ಸಂಭವಿಸಿರುವಂತದ್ದು. ಈ ಗುಡ್ಡದ ಮೇಲ್ಭಾಗದಲ್ಲಿ 100ಕ್ಕೂ ಅಧಿಕ ಮನೆಗಳು ಕೂಡ ಇದೆ. ಜೊತೆಗೆ ಪಕ್ಕದಲ್ಲೇ ಶಾಲೆ ಕೂಡ ಇರುವಂತದ್ದು. ಜೊತೆಗೆ ನಿರಂತರವಾಗಿ ವಾಹನ ದಟ್ಟಣೆ ವಾಹನ ಸಂಚಾರ ಕೂಡ ಈ ಭಾಗದಲ್ಲಿ ಆಗ್ತದೆ. ಇದೀಗ ನಿನ್ನೆ ರಾತ್ರಿ ಈ ಗುಡ್ಡ ಕುಸಿದು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ರಸ್ತೆಯ ಮಧ್ಯಭಾಗದಲ್ಲಿ ಇರುವಂತದ್ದು. ಜೊತೆಗೆ ಒಂದೇ ಏಕಮುಖವಾಗಿ ಎರಡೂ ಬದಿಯ ಸಂಚಾರವನ್ನು ಒಂದೇ ರಸ್ತೆಯಲ್ಲಿ ಮಾಡಿರುವಂತದ್ದು. ಇದರಿಂದಾಗಿ ಇಲ್ಲಿ ವಾಹನ ದಟ್ಟಣೆ ಕೂಡ ಹೆಚ್ಚಾಗುವ ಸಂಭವವಿದೆ. ಜೊತೆಗೆ ಇನ್ನಷ್ಟು ಅಪಾಯಗಳು ಕೂಡ ಇರುವಂತದ್ದು. ಯಾಕಂದ್ರೆ ನಿನ್ನೆ ಸ್ವಲ್ಪ ಮಟ್ಟಿನ ಅಪಾಯದಲ್ಲೇ ಆಟೋ ಚಾಲಕರು ಮತ್ತೆ ಅಲ್ಲಿ ಸಂಚರಿಸುವವರು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಯಾಕಂದ್ರೆ ನಿನ್ನೆ ಸಂಚರಿಸುವಂತ ಹೇಳಿ ಏಕಾಏಕಿ ಗುಡ್ಡ ಮತ್ತು ಗುಡ್ಡದಿಂದ ಇದ್ದಂತಹ ಬಂಡೆಕಲ್ಲುಗಳು ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು. ಇದರಿಂದಾಗಿ ಇನ್ನಷ್ಟು ಹೆಚ್ಚಿನ ಅಪಾಯ ಆಗ್ತದೆ ಅಂತ ಹೇಳುವಂತಹ ಮಾತುಗಳು ಕೂಡ ಸ್ಥಳೀಯರು ಹೇಳ್ತಿರುವಂತ. ಯಾಕಂದ್ರೆ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಇನ್ನಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಮತ್ತು ದೊಡ್ಡ ಗಾತ್ರದ ಮರಗಳು ಕೂಡ ಗುಡ್ಡದ ಮೇಲ್ಭಾಗದಲ್ಲಿದೆ. ಇದು ಕುಸಿದ್ರೆ ಇನ್ನಷ್ಟು ಅಪಾಯ ಮತ್ತು ರಸ್ತೆಗೆ ಇನ್ನೂ ಬ್ಲಾಕ್ ಆಗ್ಬೋದು ಅಂತ ಹೇಳುವಂತಹ ಮಾತುಗಳು ಕೂಡ ಸ್ಥಳೀಯರು ಹೇಳ್ತಿರುವಂತದ್ದು. ಜೊತೆಗೆ ಕಳೆದ ಬಾರಿ ಕೂಡ ಸಾಕಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದು ಅವೈಜ್ಞಾನಿಕವಾಗಿದೆ, ಸರ್ಕಾರಕ್ಕೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಸ್ಥಳೀಯರು ಹೇಳಿರುವಂತದ್ದು ಇದು ಅವೈಜ್ಞಾನಿಕವಾಗಿರುವಂತದ್ದು, ಇದು ಇನ್ನಷ್ಟು ಕುಸಿತದಂತ ಹೇಳುವಂತಹ ಮಾತುಗಳನ್ನು ಸ್ಥಳೀಯರು ಹೇಳಿರುವಂತದ್ದು. ಅದ ಹಾಗೆ ಈ ಬಾರಿ ಕೂಡ ಗುಡ್ಡ ಕುಸಿತಿರುವಂತದ್ದು. ಜೊತೆಗೆ ಸಂಪೂರ್ಣವಾಗಿ ರಸ್ತೆ ಕೂಡ ಬಂದ್ ಆಗಿರುವಂತದ್ದು. ಇದೀಗ ಏಕಮುಖವಾಗಿ ರಸ್ತೆ ಎರಡು ಅಂದ್ರೆ ಹೋಗುವ ಬರುವ ವಾಹನಗಳು ಒಂದೇ ಕಡೆ ರಸ್ತೆಯಲ್ಲಿ ಸಂಚಾರ ಮಾಡ್ತಿದೆ. ಇದರಿಂದಾಗಿ ಇನ್ನಷ್ಟು ಸಂಕಷ್ಟಗಳಾಗಬಹುದು. ಯಾಕಂದ್ರೆ ಕರಾವಳಿಯಲ್ಲಿ 2 ದಿನ ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂತದ್ದು. ಯಾಕಂದ್ರೆ ಹೆಚ್ಚಿನ ವಾಹನ ದಟ್ಟಣೆ ಈ ಭಾಗದಲ್ಲಿ ಇರುವ ಕಾರಣ ಈ ಅಪಾಯ ಇನ್ನಷ್ಟು ಇದೆ, ಅಥವಾ ಗುಡ್ಡ ಕುಸಿದ್ರೆ ಇನ್ನಷ್ಟು ತೊಂದರೆ ಆಗ್ತದೆ ಅಂತ ಹೇಳುವಂತಹ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು. 8 ಗಂಟೆ ಸುಮಾರಿಗೆ ರಾತ್ರಿ ಆಗಿದೆ. ನಾವು ಬರುವ ಸಂದರ್ಭದಲ್ಲಿ ನಾವು ಜಸ್ಟ್ ಪಾಸ್ ಆದದಷ್ಟೇ. ನಾವು ಪಾಸ್ ಆಗುವಾಗ ಮೇಲಿಂದ ಬೀಳ್ತಾ ಉಂಟು. ಆಗ ನಾವು ಸ್ಪೀಡ್ ಸ್ವಲ್ಪ ಹೋಗಿ ಮತ್ತೆ ಅಲ್ಲಿ ಮುಂದೆ ಹೋಗಿ ನೋಡುವಾಗ ಎಲ್ಲ ಮಣ್ಣೆಲ್ಲ ಬೀಳ್ತಾ ಉಂಟು. ರಾತ್ರಿ ಸುಮಾರು ಇದು ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇದು ಜೇಡಿ ಮಣ್ಣು, ಮಳೆ ನೀರಿಗೆ ನಿಲ್ಲುವುದಿಲ್ಲ. ಅದು ಗುಡ್ಡೆಯನ್ನೇ ಸ್ಲ್ಯಾಂಟ್ ಆಗಿ ತೆಗಿಬೇಕು, ತುಂಬ ದೂರ ತನಕ ತೆಗಿಬೇಕು. ಅದು ಅಂಥ ಪರಿಸ್ಥಿತಿ ಉಂಟು ಇಲ್ಲಿ. ಇದು ತೆಗೆದಿದ್ದಾರೆ, ಸ್ಲ್ಯಾಂಟ್ ಮಾಡಿದ್ದಾರೆ, ಅದು ಸಹ ಜೇಡಿ ಮಣ್ಣು, ಅದು ನಿಲ್ಲುವುದಿಲ್ಲ. ಅದು ಮಳೆ ನೀರಿಗೆ ಮೆಲ್ಟ್ ಆಗ್ತದೆ. ಮೆಲ್ಟ್ ಆಗಿ ಗುಡ್ಡವನ್ನೇ ಇಲ್ಲದಾಗಿ ಸ್ವಲ್ಪ